ಲೋಕಸಭೆ ಅಖಾಡದಿಂದ ಹಿಂದೆ ಸರಿದ ಸೋನಿಯಾ ಗಾಂಧಿ ಈಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಇಲ್ಲ ಅನ್ನುವಂಥ ಪ್ರಶ್ನೆ ತುಂಬಾ ಜೋರಾಗಿತ್ತು. ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ರಾಜ್ಯಸಭಾ ಅಭ್ಯರ್ಥಿಯಾಗಿ ಸೋನಿಯಾ ನಾಮಪತ್ರ ಸಲ್ಲಿಸುವಂಥ ಸಾಧ್ಯತೆ ಇದೆ. ರಾಜಸ್ಥಾನ ಅಥವಾ ಹಿಮಾಚಲ ಪ್ರದೇಶದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಸದ್ಯ ಸಂಸದೆ ಆಗಿರುವಂಥ ಸೋನಿಯಾ ಗಾಂಧಿ ಅವರ ಕುಟುಂಬ ಪರಂಪರಾಗತವಾಗಿ ಅದೇ ಒಂದು ಪ್ರದೇಶದಿಂದ ಒಂದಲ್ಲ ಒಂದು ಅಭ್ಯರ್ಥಿಯನ್ನು ನೀಡ್ತಾನೆ ಇರ್ತು. ಈಗ ಕೈ ಭದ್ರಕೋಟೆ ಆಗಿರುವಂಥ ರಾಯ್ಬರೇಲಿಯನ್ನು ಬಿಟ್ಟು ಈಗ ರಾಜ್ಯಸಭೆ ಮೂಲಕ ಅಖಾಡಕ್ಕಿಳಿತಾ ಇದ್ದಾರೆ. ಈಗಾಗಲೇ ಅವರ ಪುತ್ರ ರಾಹುಲ್ ಗಾಂಧಿ ದಕ್ಷಿಣ ಭಾರತದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಉತ್ತರ ಭಾರತದ ಪ್ರತಿನಿಧಿತ್ವವನ್ನು ಸೋನಿಯಾ ಗಾಂಧಿ ವಹಿಸ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ಅವರ ಆರೋಗ್ಯದ ಸಮಸ್ಯೆ ಕೂಡ ಆಯಿತು. ಇತ್ತೀಚೆಗೆ ಅವರು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ಅಷ್ಟಾಗಿ ಕಾಣಿಸ್ಕೋತಾ ಇರಲಿಲ್ಲ. ಆ್ಯಕ್ಟಿವ್ ಪಾಲಿಟಿಕ್ಸ್ನಿಂದ ಸ್ವಲ್ಪ ದೂರನೇ ಇದ್ದರು. ಹೀಗಾಗಿ ಲೋಕಸಭೆ ಬದಲಾಗಿ ರಾಜ್ಯಸಭೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇನ್ನು ಲೋಕಸಭೆ ಕತೆ ಏನಾಗುತ್ತೆ, ರಾಯ್ಬರೇಲಿ ಪ್ರದೇಶದಿಂದ ಅಥವಾ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಕಾಂಗ್ರೆಸ್ ಮುಂದೆ ಬಂದಾಗ ಆಗ ಅವರ ಪುತ್ರಿ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವರು ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಾರಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿಯುವಂಥ ಸಾಧ್ಯತೆ ಇದೆ. ಮೊದಲ ಬಾರಿಗೆ ಲೋಕಸಭೆಗೆ ಕಣಕ್ಕಿಳಿತಾರ ಪ್ರಿಯಾಂಕಾ ಗಾಂಧಿ. ಯಾಕೆಂದರೆ ಈಗಾಗಲೇ ರಾಯ್ಬರೇಲಿಯಲ್ಲಿ ಅವರ ತಾಯಿ ಸೋನಿಯಾ ಗಾಂಧಿ ಕಣಕ್ಕಿಳ್ತಾ ಇದ್ರು. ಆದರೆ ಅವರ ರಾಜ್ಯಸಭೆಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅಲ್ಲಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡುವಂಥ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಈ ಬಾರಿಯ ಉತ್ತರ ಪ್ರದೇಶದ ಹಣಾಹಣಿಯಿಂದ ಸಹಜವಾಗಿ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ. ಜೊತೆಗೆ ಹಿಂದೆ ಸೋನಿಯಾ ಗಾಂಧಿ ಅವರು ಕೂಡ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ರಾಯ್ಬರೇಲಿಯ ಇನ್ಚಾರ್ಜ್ ಆಗಿ ಪ್ರಿಯಾಂಕಾ ಗಾಂಧಿ ಕೂಡ ಕೆಲಸ ಮಾಡಿದ್ರು. ಅವರು ಕೂಡ ಈ ಚುನಾವಣೆಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಆ ಕ್ಷೇತ್ರ ಹೊಸ್ತಲ್ಲ, ಅಲ್ಲಿನ ಕಾರ್ಯಕರ್ತರು ಹೊಸ್ತಲ್ಲ. ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂಥ ಪ್ರದೇಶದಲ್ಲಿ ಒಂದು ಚಾಲೆಂಜಿಂಗ್ ಆದಂಥ ಸನ್ನಿವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಕಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬೆಳವಣಿಗೆ ಏನಿದೆ, ಗಾಂಧಿ ಕುಟುಂಬದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತದೆ. ಜೊತೆಗೆ ಹೊಸ ಪರ್ವಕ್ಕೆ, ಹೊಸ ಕಾಲಕ್ಕೆ ಇದೊಂದು ಸಾಕ್ಷಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದರೆ ಇಷ್ಟು ದಿನ ಸೋನಿಯಾ ಗಾಂಧಿ ಲೋಕಸಭಾ ಅಖಾಡದ ಮೂಲಕ ನೇರವಾಗಿ ಜನರಿಂದ ಆಯ್ಕೆಯಾಗಿ ತಮ್ಮ ರಾಜಕಾರಣವನ್ನು ಮಾಡ್ತಾಯಿದ್ರು. ಆದರೆ ಈಗ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಈಗ ಎಂಟ್ರಿ ಆಗ್ತಿದ್ದಾರೆ ಲೋಕಸಭೆಗೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಪ್ರಮುಖವಾಗಿ ಗಾಂಧಿ ಕುಟುಂಬ ಕಾಲಕ್ಕೆ ಒಂದಲ್ಲ ಒಂದು ರೀತಿಯ ಅಂತ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇತ್ತು. ಈಗ ಆಗಿರುವಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಪ್ರಿಯಾಂಕಾ ಗಾಂಧಿ ಇನ್ಫ್ಯಾಕ್ಟ್ ಈಗ ಲೋಕಸಭೆಗೆ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಅತ್ತ ದಕ್ಷಿಣಕ್ಕೆ ರಾಹುಲ್ ಗಾಂಧಿ ಆದರೆ ಉತ್ತರಕ್ಕೆ ಪ್ರಿಯಾಂಕಾ ಗಾಂಧಿಯವರ ಪ್ರತಿನಿಧಿತ್ವ ಕಾಂಗ್ರೆಸ್ನಲ್ಲಿ ಹೇಗೆ ಹೊಸ ದಿಕ್ಸೂಚಿನ, ಹೊಸ ಹುರುಪನ್ನು ತುಂಬಲ್ದು? ಪ್ರಸನ್ನ. ಪ್ರಮೋದ್, ಗಾಂಧಿ ಕುಟುಂಬ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇದೀಗ ಒಂದಷ್ಟು ಮಹತ್ವದ ನಿರ್ಣಯಗಳನ್ನ ಮತ್ತು ಬದಲಾವಣೆಗಳನ್ನ ಮಾಡೋದಕ್ಕೆ ಹೊರಟಂತೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಲೋಕಸಭೆಗೆ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ನೇರವಾಗಿ ಚುನಾವಣೆಯ ಅಖಾಡಕ್ಕೆ ಇಳಿದು ಗೆದ್ದು ಬರುವಂತಹ ಒಂದು ಸಾಧ್ಯತೆ ಇತ್ತು. ಎಲ್ಲ ಒಂದು ಕ್ಷೇತ್ರವನ್ನೇ ಪ್ರತಿನಿಧಿಸ್ತಾ ಇದ್ರು. ಆದ್ರೆ ಈ ಬಾರಿ ಇದೀಗ ಆರೋಗ್ಯ ಕೈಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ಪೂರಕವಂತ ಆರೋಗ್ಯ ಇಲ್ಲದೆ ಇರುವಂತಹ ಕಾರಣಕ್ಕೋಸ್ಕರ ಇದೀಗ ಸೋನಿಯಾ ಗಾಂಧಿ ಅವರು ಬಹುತೇಕ ಲೋಕಸಭೆಯ ಚುನಾವಣಾ ರಾಜಕೀಯದಿಂದ ರಾಜ್ಯಸಭೆಯ ಮೂಲಕ ಮೇಲ್ಮನೆಯನ್ನ ಪ್ರವೇಶಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಬಹುತೇಕ ಎಲ್ಲ ಒಂದು ನಿರ್ಣಯಗಳು ಕೂಡ ಸರಿಯಾಗಿದ್ದೆ. ಆದ್ರೆ ನಾಳೆ ನಾಮಪತ್ರವನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ರಾಜಸ್ಥಾನ ಅಥವಾ ಹಿಮಾಚಲ ಪ್ರದೇಶದಿಂದ ರಾಜ್ಯಸಭಾ ಅಭ್ಯರ್ಥಿಯಾಗಿ ಸೋನಿಯಾ ಗಾಂಧಿ ಅವರು ನಾಮಪತ್ರವನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ರಾಯ್ಬರೇಲಿ ಕ್ಷೇತ್ರದಿಂದ 2004ರಿಂದಲೂ ಕೂಡ ನಿರಂತರವಾಗಿ ಸೋನಿಯಾ ಗಾಂಧಿ ಅವರು ಲೋಕಸಭೆಗೆ ಸಂಸತ್ತನ್ನ ಪ್ರವೇಶ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಇದೀಗ ಅವರ ಆರೋಗ್ಯ ಅಷ್ಟರ ಮಟ್ಟಿಗೆ ಸುಧಾರಣೆಯನ್ನು ಕಂಡು ಬರ್ತಾ ಇಲ್ಲ ಮತ್ತು ಕ್ಷೇತ್ರದಲ್ಲಿ ಓಡಾಡಿ ಚುನಾವಣೆಯನ್ನು ಎದುರಿಸುವಂತಹ ರೀತಿಯಲ್ಲಿ ಅವರಿಗೆ ವಾತಾವರಣಗಳು ಕೂಡ ಪೂರಕವಾಗಿ ಕಂಡು ಬರ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಚುನಾವಣಾ ಅಖಾಡದಿಂದ ದೂರ ಸರಿದು ರಾಜ್ಯಸಭೆಯ ಮೂಲಕ ಸಂಸತ್ತನ್ನ ಪ್ರವೇಶ ಮಾಡೋದಕ್ಕೆ ಸೋನಿಯಾ ಗಾಂಧಿ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗುವುದಕ್ಕೆ ಕಾಂಗ್ರೆಸ್ಗೆ ಸಾಕಷ್ಟು ಅವಕಾಶ ಇದೆ. ಈ ಅವಕಾಶಗಳ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ರಾಜಸ್ಥಾನ ಅಥವಾ ಹಿಮಾಚಲ ಪ್ರದೇಶದಿಂದ ನಾಮನಿರ್ದೇಶನ ಮಾಡಿ ಕಣಕ್ಕೆ ಇಳಿಸುವ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಬಹುತೇಕ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ನಾಳೆ ಸೋನಿಯಾ ಗಾಂಧಿ ಅವರು ನಾಮಪತ್ರ ಸಲ್ಲಿಸುವಂತ ಸಾಧ್ಯತೆ ಇದೆ. ಹಾಗಿದ್ರೆ ನಾಮಪತ್ರವನ್ನ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಸಲ್ಲಿಸಿದ್ದೆ ಆದ್ರೆ ಅವರು ಪ್ರತಿನಿಧಿಸುವಂತ ರಾಯ್ಬರೇಲಿ ಕ್ಷೇತ್ರಕ್ಕೆ ಯಾರು ಅನ್ನುವಂತ ಪ್ರಶ್ನೆ ಬಂದಾಗ ಪ್ರಿಯಾಂಕಾ ಗಾಂಧಿ ಅವರ ಹೆಸರೇ ಮುನ್ನೆಲೆಗೆ ಬರ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ರಾಯ್ಬರೇಲಿ ಕ್ಷೇತ್ರದ ಮೂಲಕವೇ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಪ್ರಮೋದ್.
ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.